ನಮಸ್ಕಾರ. ಭಾರತ ಪಾಕಿಸ್ತಾನ ಅಂದ ತಕ್ಷಣ ನಮಗೆಲ್ಲ ಕಾರ್ಗಿಲ್, ಕಾಶ್ಮೀರ ಹೀಗೆ ದೊಡ್ಡ ದೊಡ್ಡ ಯುದ್ಧಗಳೇ ನೆನಪಾಗುತ್ತೆ. ಆದರೆ ಸರ್ ಕ್ರೀಕ್ ಅಂತ ಒಂದು ಜಾಗದ ಬಗ್ಗೆ ಕೇಳಿದಿರಾ? ಇದು ಎರಡೂ ದೇಶಗಳ ನಡುವೆ ಇರೋ ಒಂದು ಜೋಗು ಪ್ರದೇಶ. ಅಷ್ಟೇನು ಯಾರೋ ತಲೆ ಕೆಡಿಸ್ಕೊಳದ ಜಾಗ. ಆದರೆ ಇದೇ ಜೋಗು ಪ್ರದೇಶ 21ನೇ ಶತಮಾನದ ಮಿಲಿಟರಿ ಸ್ಟ್ರಾಟಜಿಗೆ ಒಂದು ಟೆಸ್ಟಿಂಗ್ ಗ್ರೌಂಡ್ ಆಗಿತ್ತು ಅಂದರೆ ನಂಬ್ತೀರಾ? ಹೌದು, ಒಂದೇ ಒಂದು ಗುಂಡು ಹಾರಿಸದೆ ಕೇವಲ ತಂತ್ರಗಾರಿಕೆಯಿಂದಲೇ ಒಂದು ಯುದ್ಧವನ್ನೇ ಗೆದ್ದ ಕಥೆ ಇದು. ಬನ್ನಿ ಇದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಈ ಸರ್ ಕ್ರೀಕ್ ಅಂದ್ರೆ ಏನು ಅಂತ ನೋಡೋಣ. ಇದೊಂಥರ ವಿಚಿತ್ರ ಜಾಗ. ಭಾರತದ ಗುಜರಾತ್ ಮತ್ತೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮಧ್ಯೆ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ದಿನದಲ್ಲಿ 2 ಸಲ ಸಮುದ್ರದ ನೀರು ನುಗ್ಗಿ ಇಡೀ ಜಾಗ ಮುಳುಗಿ ಹೋಗುತ್ತೆ. ಮತ್ತೆ ನೀರು ಇಳಿದಾಗ ಬರೀ ಕೆಸರು ತುಂಬಿದ ಜೌಗು ಪ್ರದೇಶವಾಗಿರುತ್ತೆ. ಹೀಗಿರುವಾಗ ಇಲ್ಲಿ ಗಡಿ ಅಂತ ಗೆರೆ ಎಳೆಯೋದು ಹೇಗೆ? ಸೈನಿಕರನ್ನ ಕಾವಲು ನಿಲ್ಲಿಸೋದಾದ್ರೂ ಎಲ್ಲಿ ಅಲ್ವಾ? ಇದೇ ಕಾರಣಕ್ಕೆ ಇದು ಎರಡೂ ದೇಶಗಳಿಗೆ ಒಂದು ದೊಡ್ಡ ತಲೆನೋವಾಗಿರೋದು. ಸರಿ, ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಇಂಥ ಒಂದು ಅಪಾಯಕಾರಿ ಜೋಗು ಪ್ರದೇಶ ಮಾಡರ್ನ್ ಟೆಕ್ನಾಲಜಿ ಡ್ರಿವನ್ ವಾರ್ಫೇರ್ಗೆ ಒಂದು ಮಾಡೆಲ್ ಆಗಿದ್ದು ಹೇಗೆ? ಅದು ಹೇಗೆ ಸಾಧ್ಯವಾಯಿತು? ಅಲ್ಲಿ ನಡೆದ ಆ ತಂತ್ರ ಪ್ರತಿತಂತ್ರಗಳ ಚದುರಂಗದ ಆಟವನ್ನೇ ನಾವೀಗ ಅರ್ಥ ಮಾಡ್ಕೊಳ್ಬೇಕಿರೋದು. ಸರಿ, ಈ ಜೋಗು ಪ್ರದೇಶ ಯಾಕಿಷ್ಟೊಂದು ವಿವಾದಕ್ಕೆ ಕಾರಣವಾಗಿದೆ ಅಂತ ನೋಡೋಣ. ಮೇಲ್ನೋಟಕ್ಕೆ ಇದು ಯಾರಿಗೂ ಬೇಡವಾದ ಜಾಗದಂತೆ ಕಾಣುತ್ತೆ. ಆದರೆ ಇದರಲ್ಲೇ ಕೆಲವು ದೌರ್ಬಲ್ಯಗಳಿವೆ, ಹಾಗೆ ಕೆಲವು ಅವಕಾಶಗಳೂ ಇವೆ. ಇದೇ ಆಟವನ್ನ ರೋಚಕವಾಗಿಸಿದ್ದು. ಕಥೆ ಶುರುವಾಗೋದು ಇಲ್ಲಿಂದ. ಮೂಲಗಳ ಪ್ರಕಾರ 2026ರ ಶುರುವಿನಲ್ಲಿ ನಮ್ಮ ಗುಪ್ತಚರ ಇಲಾಖೆಗೆ ಒಂದು ಮಾಹಿತಿ ಸಿಗುತ್ತೆ. ಅದೇನಪ್ಪಾ ಅಂದ್ರೆ, ಸರ್ ಕ್ರೀಕ್ ಪ್ರದೇಶದಲ್ಲಿ ಪಾಕಿಸ್ತಾನ ಏನೋ ದೊಡ್ಡದಾಗಿ ಮಿಲಿಟರಿ ಸಿದ್ಧತೆ ಮಾಡ್ಕೊಳ್ತಿದೆ ಅಂತ. ಇದು ಸುಮ್ಮನೆ ಗಡಿ ಕಾಯೋಕ್ ಮಾಡ್ತಿರೋ ಸಿದ್ಧತೆ ಅಂತ ಖಂಡಿತ ಅನ್ನಿಸ್ತಿರ್ಲಿಲ್ಲ. ಇದರ ಹಿಂದೆ ಬೇರೇನೋ ದೊಡ್ಡ ಪ್ಲಾನ್ ಇತ್ತು ಅನ್ನೋದು ಸ್ಪಷ್ಟವಾಗಿತ್ತು. ಹಾಗಾದ್ರೆ ಪಾಕಿಸ್ತಾನದ ಪ್ಲಾನ್ ನಿಜಕ್ಕೂ ಏನಿತ್ತು? ಅವರು ಯಾವ ರೀತಿಯಲ್ಲಿ ಸಿದ್ಧತೆ ನಡೆಸ್ತಿದ್ರು? ಮತ್ತೆ ಅವರ ಅಸಲಿ ಗುರಿ ಏನಾಗಿತ್ತು? ನೋಡೋಣ ಬನ್ನಿ. ವರದಿಗಳು ಹೇಳೋದೇನು ಅಂದ್ರೆ, ಪಾಕಿಸ್ತಾನದ ಸಿದ್ಧತೆ ಸಣ್ಣದೇನೂ ಆಗಿರಲಿಲ್ಲ. ಭಾರತದ ಕಡೆಗೆ ಗುರಿ ಇಟ್ಟಿರೋ ಮಿಸೈಲ್ಗಳು, ಅಡ್ವಾನ್ಸ್ಡ್ ರೇಡಾರ್ ಸಿಸ್ಟಮ್ಗಳು ಅಷ್ಟೇ ಅಲ್ಲ, ಜೌಗು ಪ್ರದೇಶದಲ್ಲಿ ಹೋರಾಡಕ್ಕಂತಾನೆ ವಿಶೇಷ ತರಬೇತಿ ಪಡೆದ ಮರೀನ್ ಬ್ರಿಗೇಡ್ ಯೂನಿಟ್ಗಳು, ಜೊತೆಗೆ ಕಣ್ಗಾವಲು ಮಾಡೋಕೆ ಡ್ರೋನ್ಗಳು ಬೇರೆ. ಇದೆಲ್ಲವನ್ನು ಒಟ್ಟಿಗೆ ನೋಡಿದಾಗ ಇದು ಬರೀ ಗಡಿ ಕಾಯೋಕೆ ಅಲ್ಲ, ಇದೊಂದು ಪಕ್ಕಾ ಅಟ್ಯಾಕ್ ಮಾಡೋ ಪ್ಲಾನ್ ಥರನೇ ಕಾಣಿಸ್ತಿತ್ತು. ಹೌದು, ಅವರ ಅಸಲಿ ಟಾರ್ಗೆಟ್ ಸರ್ ಕ್ರೀಕ್ ಆಗಿರಲೇ ಇಲ್ಲ. ಅವರ ಕಣ್ಣಿದ್ದಿದ್ದು ಭಾರತದ ಆರ್ಥಿಕತೆಯ ಮೇಲೆ, ಅಂದ್ರೆ ಕಾಂಡ್ಲಾ ಮತ್ತು ಜಾಮ್ನಗರ್ ಬಂದರುಗಳ ಮೇಲೆ, ಜೊತೆಗೆ ಅಲ್ಲೇ ಹತ್ರದಲ್ಲಿರೋ ದೊಡ್ಡ ದೊಡ್ಡ ತೈಲ ಸಂಸ್ಕರಣಾಗಾರಗಳ ಮೇಲೆ. ಆಲೋಚನೆ ಮಾಡಿ, ಈ ಜಾಗಗಳು ನಮ್ಮ ದೇಶದ ವ್ಯಾಪಾರ ವಹಿವಾಟಿನ ಪ್ರಮುಖ ಕೇಂದ್ರಗಳು. ಒಂದು ವೇಳೆ ಅಲ್ಲೇನಾದರೂ ದಾಳಿ ನಡೆದಿದ್ರೆ ಅದರ ಹೊಡೆತ ಬರೀ ಸೈನ್ಯಕ್ಕೆ ಅಲ್ಲ, ಇಡೀ ದೇಶದ ಎಕನಾಮಿ ಮೇಲೆ ಬೀಳುತ್ತಿತ್ತು. ಸರಿ, ಇಷ್ಟೆಲ್ಲ ಆದ್ಮೇಲೆ ಈ ಸವಾಲಿಗೆ ಭಾರತದ ಉತ್ತರ ಹೇಗಿತ್ತು? ಇದು ತಾನೇ ಇಡೀ ಕಥೆಯಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗ. ಭಾರತ ಒಂದೊಂದೇ ಸಮಸ್ಯೆಗೆ ಒಂದೊಂದು ಪರಿಹಾರ ಹುಡುಕೋಕೆ ಹೋಗಲಿಲ್ಲ. ಬದಲಾಗಿ ಎಲ್ಲಾ ದಿಕ್ಕುಗಳಿಂದಲೂ ಒಂದೇ ಸಾರಿ ಒಂದು ಕಾಂಪ್ರಿಹೆನ್ಸಿವ್ ಮಲ್ಟಿ ಡೊಮೈನ್ ಕೌಂಟರ್ ಸ್ಟ್ರಾಟಜಿಯನ್ನು ಜಾರಿಗೆ ತಂತು. ಭಾರತದ ಉತ್ತರ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ, ಅದು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ. ನೆಲ, ನೀರು, ಆಕಾಶ, ಬಾಹ್ಯಾಕಾಶ, ಅಷ್ಟೇ ಯಾಕೆ ಟೆಕ್ನಾಲಜಿ ಕ್ಷೇತ್ರದಲ್ಲೂ. ಹೀಗೆ ಎಲ್ಲ 5 ಡೊಮೇನ್ಗಳಲ್ಲೂ ಒಂದೇ ಸಮಯದಲ್ಲಿ ಆಟ ಶುರು ಮಾಡಿತು. ಅಂದ್ರೆ ನೆಲದ ಮೇಲೆ ಕ್ರೀಕ್ ಕ್ರೊಕೊಡೈಲ್ ಕಮಾಂಡೋಗಳಿದ್ರೆ ಅವ್ರಿಗೆ ಸಪೋರ್ಟ್ಗೆ ಸಮುದ್ರದಲ್ಲಿ ಹೋವರ್ ಕ್ರಾಫ್ಟ್ಗಳು, ಆಕಾಶದಲ್ಲಿ ಫೈಟರ್ ಜೆಟ್ಗಳು, ಮತ್ತೆ ಇವೆಲ್ಲವನ್ನು ಮಾನಿಟರ್ ಮಾಡೋಕೆ ಸ್ಪೇಸ್ನಿಂದ ಇಸ್ರೋದ ಸ್ಯಾಟಲೈಟ್ಗಳು. ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿತ್ತು. ಇದೊಂದು ಕಂಪ್ಲೀಟ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್. ಇದು ಅಕ್ಷರಶಃ ಒಂದು ಚೆಸ್ ಗೇಮ್ ಥರನೇ ಇತ್ತು. ಪಾಕಿಸ್ತಾನ ಒಂದು ಕಾಯಿ ಮುಂದಿಟ್ರೆ ಭಾರತ ಅದಕ್ಕೆ ಚೆಕ್ ಮೇಟ್ ಇಡೋಕೆ ರೆಡಿ ಇತ್ತು. ಉದಾಹರಣೆಗೆ, ಅವರು ತಮ್ಮ ಸ್ಪೆಷಲ್ ಮರೀನ್ ಬ್ರಿಗೇಡ್ಗಳನ್ನ ಕಳಿಸಿದ್ರಾ? ಸರಿ, ನಮ್ಮ ಕಡೆ ಕೆಸರು ನೀರಿನಲ್ಲೇ ದಿನಗಟ್ಲೆ ಅವಿತ್ಕೊಂಡು ಹೋರಾಡೋ ಕ್ರೀಕ್ ಕ್ರೊಕೊಡೈಲ್ ಕಮಾಂಡೋಗಳು ರೆಡಿ ಇದ್ರು. ಅವರು ಸರ್ವೇಲೆನ್ಸ್ ಮಾಡೋಕೆ ಡ್ರೋನ್ಗಳನ್ನ ಹಾರಿಸ್ತಾರಾ? ತೊಂದರೆ ಇಲ್ಲ, ಆ ಡ್ರೋನ್ಗಳ ಸಿಗ್ನಲ್ ಅನ್ನೇ ಬ್ಲಾಕ್ ಮಾಡಿ ಕೆಳಗೆ ಬೀಳಿಸೋ ಆಂಟಿ ಡ್ರೋನ್ ಜಾಮರ್ಗಳ ನೆಟ್ವರ್ಕ್ ಕಾಯ್ತಾ ಇತ್ತು. ಹೀಗೆ ಬೇರೆ ಬೇರೆ ಪಡೆಗಳು ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಒಂದೆಡೆ ಸೇರಿಸಿ ಭಾರತ ಅಲ್ಲಿ ಒಂದು ಅಭೇದ್ಯವಾದ ಕೋಟೆಯನ್ನೇ ಕಟ್ಬಿಡ್ತು. ಮೊನ್ನೆವರೆಗೂ ಯಾವುದು ನಮ್ಮ ವೀಕ್ನೆಸ್ ಆಗಿತ್ತೋ ಅದೇ ಜಾಗ ಈಗ ನಮ್ಮ ಸ್ಟ್ರೆಂತ್ ಆಗಿ ಬದಲಾಗಿತ್ತು. ಅದು ಹೇಗೆ ಸಾಧ್ಯವಾಯಿತು ಅಂತೆ ನೋಡೋಣ. ನೌಕಾಪಡೆಯದ್ದು ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೇಕು. ಚೋಕ್ ಪಾಯಿಂಟ್ ಕಂಟ್ರೋಲ್ ಅಂತ. ಅಂದ್ರೆ ಶತ್ರು ಹೊರಗೆ ಬರೋ ದಾರಿಯನ್ನೇ ಬಂದ್ ಮಾಡಿ ಅವ್ರ ಮನೆಲೇ ಕೂಡಿ ಹಾಕೋದು. ಸರ್ ಕ್ರೀಕ್ನ ಎಂಟ್ರೆನ್ಸ್ನಲ್ಲೇ ನಮ್ಮ ಯುದ್ಧ ನೌಕೆಗಳು, ಸಮುದ್ರದ ಅಡಿಯಲ್ಲಿ ನಮ್ಮ ಸಬ್ಮರೀನ್ಗಳು, ಆಕಾಶದಿಂದ ಸ್ಯಾಟಲೈಟ್ಗಳ ಕಣ್ಗಾವಲು, ಹೀಗೆ 3 ಹಂತದ ಬ್ಲಾಕೇಡ್ ಹಾಕಿದ್ರಿಂದ ಪಾಕಿಸ್ತಾನದ ಒಂದೇ ಒಂದು ಹಡಗು ಕೂಡ ಕರಾಚಿ ಬಂದರಿನಿಂದ ಹೊರಗೆ ಬರೋಕೆ ಸಾಧ್ಯನೇ ಇರಲಿಲ್ಲ. ಇಷ್ಟೇ ಅಲ್ಲ,
ಇದು ಸುಮ್ಮನೆ ಸೈನಿಕರನ್ನ ಕಳಿಸಿ ವಾಪಸ್ ಬರೋ ಆಪರೇಷನ್ ಆಗಿರಲಿಲ್ಲ. ಆ ಜೌಗು ಪ್ರದೇಶದಲ್ಲೇ ಎಲ್ಲ ಹವಾಮಾನಕ್ಕೂ ಬರೋ ಥರ ರಸ್ತೆಗಳು, ಹೆಲಿಪ್ಯಾಡ್ಗಳು, ಅಷ್ಟೇ ಅಲ್ಲ ನೀರಿನ ಮೇಲೆ ತೇಲೋ ಶಾಶ್ವತ ಗಡಿ ಪೋಸ್ಟ್ಗಳನ್ನು ನಿರ್ಮಿಸಲಾಯಿತು. ಇದರ ಮೂಲಕ ಭಾರತ ಕೊಟ್ಟ ಸಂದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ನಾವಿಲ್ಲಿಗೆ ಬಂದಿರೋದು ಹೋಗೋಕಲ್ಲ, ಇಲ್ಲೇ ಇರೋಕೆ. ಇದು ಬರೀ ಮಿಲಿಟರಿ ಕಂಟ್ರೋಲ್ ಅಲ್ಲ, ಇದೊಂದು ಪರ್ಮನೆಂಟ್ ಹಿಡಿತ ಸಾಧಿಸೋ ತಂತ್ರ. ಮೂಲಗಳು ಹೇಳುವಂತೆ ಒಂದು ಅಪಾಯಕಾರಿ ಜೌಗು ಪ್ರದೇಶವನ್ನ ಹೇಗೆ ಸದ್ದೇ ಇಲ್ಲದೆ ಒಂದು ಅಸಾಧಾರಣ ಕೋಟೆಯಾಗಿ ಪರಿವರ್ತಿಸಲಾಯಿತು ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಈ ಒಂದು ವಾಕ್ಯ ಇಡೀ ಆಪರೇಷನ್ನ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ನಮ್ಮ ದೊಡ್ಡ ವೀಕ್ನೆಸ್ ಅಂತ ನಾವೇನು ಅಂದ್ಕೊಂಡಿದ್ವೋ ಅದೇ ಜಾಗವನ್ನೇ ಭಾರತ ತನ್ನ ಅತಿದೊಡ್ಡ ಸ್ಟ್ರಾಟಜಿಕ್ ಅಸ್ತ್ರವಾಗಿ ಬದಲಾಯಿಸಿತು. ಸರಿ, ಹಾಗಾದ್ರೆ ಈ ಇಡೀ ಘಟನೆಯಿಂದ ಕಲಿಬೇಕಾದ ಪಾಠವಾದ್ರೂ ಏನು? ಇದರ ಕೊನೆಯ ಫಲಿತಾಂಶ ಏನಾಯಿತು? ಇದು ಯುದ್ಧದ ಬಗ್ಗೆ ನಮಗಿದ್ದ ಕಲ್ಪನೆಯನ್ನೇ ಹೇಗೆ ಬದಲಾಯಿಸ್ತು ಅನ್ನೋದನ್ನ ಹೀಗೆ ನೋಡೋಣ. ಇಲ್ಲಿ ನಾವು ಸ್ಟ್ರಾಟಜಿಕ್ ಡಿಟರೆನ್ಸ್ ಅನ್ನೋ ಒಂದು ಪ್ರಮುಖ ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕು. ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಯುದ್ಧ ಮಾಡೋದಲ್ಲ, ಬದಲಿಗೆ ಎದುರಾಳಿ ಯುದ್ಧ ಮಾಡೋ ಯೋಚನೆನೂ ಮಾಡ್ದ ಹಾಗೆ ಮಾಡೋದು. ನೀನೇನಾದರೂ ದಾಳಿ ಮಾಡಿದ್ರೆ ನಿನಗೆ ಆಗೋ ನಷ್ಟ ಎಷ್ಟಿರ್ತದಂದ್ರೆ ನಿನಗೆ ಸಿಗೋ ಲಾಭ ಅದ್ರ ಮುಂದೆ ಏನೂ ಅಲ್ಲ ಅಂತವರಲ್ಲಿ ಮನವರಿಕೆ ಮಾಡಿಕೊಡೋದು. ಇದೇ ಸ್ಟ್ರಾಟಜಿಕ್ ಡಿಟರೆನ್ಸ್. ಮತ್ತು ಕೊನೆಗೆ ಆಗಿದ್ದು ಅದೇ. ಭಾರತದ ಈ ಸಮಗ್ರ ರಕ್ಷಣಾತ್ಮಕ ಕೋಟೆಯನ್ನು ನೋಡಿ ಪಾಕಿಸ್ತಾನಕ್ಕೆ ಒಂದು ವಿಷಯ ಸ್ಪಷ್ಟವಾಯಿತು. ಒಂದು ವೇಳೆ ನಾವು ದಾಳಿ ಮಾಡಿದರೆ ನಮಗೆ ಆಗುವ ನಷ್ಟ ಅಪಾರ. ಹಾಗಾಗಿ ಅವರ ಆಕ್ರಮಣಕಾರಿ ಯೋಜನೆ ಸಂಪೂರ್ಣವಾಗಿ ತಟಸ್ಥವಾಯಿತು. ಒಂದೇ ಒಂದು ಗುಂಡು ಹಾರಿಸದೆ, ಒಂದೇ ಒಂದು ಜೀವ ಹೋಗದೆ ಭಾರತ ಒಂದು ದೊಡ್ಡ ಸ್ಟ್ರಾಟಜಿಕ್ ಗೆಲುವನ್ನು ಸಾಧಿಸಿತು. ಇದೇ ಸ್ಟ್ರಾಟಜಿಕ್ ಡಿಟರೆನ್ಸ್ನ ನಿಜವಾದ ಯಶಸ್ಸು. ಹಾಗಾದರೆ ಈ ಇಡೀ ಘಟನೆ ನಮ್ಮ ಮುಂದೊಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಈ ಟೆಕ್ನಾಲಜಿ ಯುಗದಲ್ಲಿ ಯುದ್ಧ ಅಂದರೆ ಬರೀ ಗನ್, ಟ್ಯಾಂಕ್, ಬಾಂಬ್ ಅಷ್ಟೇನಾ? ಅಥವಾ ರಣರಂಗಕ್ಕೆ ಇಳಿಯೋದಕ್ಕಿಂತ ಮೊದಲೇ ಚದುರಂಗದ ಆಟದಂತೆ ತಂತ್ರಗಾರಿಕೆಯಲ್ಲೇ ಗೆಲ್ಲೋದ? ಒಂದೇ ಒಂದು ಗುಂಡು ಹಾರಿಸದೆ ಗೆಲ್ಲೋದೇ ಅಂತಿಮ ವಿಜಯನ? ಬಹುಶಃ ಸರ್ಕ್ರೀಕ್ನಲ್ಲಿ ನಡೆದಿದ್ದು ಭವಿಷ್ಯದ ಯುದ್ಧಗಳ ಒಂದು ಸಣ್ಣ ಝಲಕ್. ಯೋಚಿಸಿ ನೋಡಿ.